ನಮಸ್ಕಾರ ಗುರುಗಳೇ. ನಾನು ಇವತ್ತು ಒಂದು ನಮ್ಮ ಆನ್ಗೋಯಿಂಗ್ ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ಗೆ ಬಂದಿದ್ದೀನಿ. ಈ ಬಿಲ್ಡಿಂಗ್ನಲ್ಲಿ ನೀವು ನೋಡ್ಬೋದು, ಈಗಾಗಲೇ ಪ್ಲಾಸ್ಟ್ರಿಂಗ್ ವರ್ಕು ಮತ್ತು ಫ್ರೇಮ್ ವರ್ಕು ಎಲ್ಲವೂ ಮುಕ್ತಾಯವಾಗಿದೆ. ಈಗ ಪ್ಲಂಬಿಂಗ್ ವರ್ಕ್ ನಡೀತಾ ಇದೆ, ಆಚೆ ಕಡೆ ವರ್ಕು. ಸೊ ಒಳಗಡೆ ಟೈಲ್ಸ್ ವರ್ಕು ಎಲ್ಲ ಕ್ಲೋಸ್ ಆಗಿದೆ. ಇನ್ನು ಪೇಂಟಿಂಗ್ ವರ್ಕು, ಪ್ಲಂಬಿಂಗು, ಎಲೆಕ್ಟ್ರಿಕಲ್ ವರ್ಕು, ಒಳಗಡೆ ಫಿನಿಷಿಂಗ್ ವರ್ಕ್ಸ್ ಬಾಕಿ ಇದೆ. ಸೊ ಎಂಟ್ರಿ ಆಗ್ತಿದ್ದಂಗೆ ಇಲ್ಲೊಂದು ಸ್ಟೇರ್ ಕೇಸ್ ಇದೆ. ಸೊ ಈ ಒಂದು ಸ್ಟೇರ್ ಕೇಸ್ ಮುಂದೆ ಕಡೆ ಮೇಯ್ನ್ ಡೋರ್ ಬರುತ್ತೆ. ಮೇಯ್ನ್ ಡೋರ್ಗೆ 2 ಸ್ಟೆಪ್ಸನ್ನು ನಾವು ಪ್ರೊವೈಡ್ ಮಾಡಿದ್ದೀವಿ. ಇಲ್ಲಿ ಸಂಪ್ ಬರುತ್ತೆ. ಸೊ ಇದು ಒಂದು ಗೇಟ್ ಜಾಗ ಇದು. ಸೊ ಇದು ಗೇಟಿಂದ ಒಳಗಡೆ ಬಂದರೆ ನಮಗೆ ಈ ರೀತಿಯಾದ ಒಂದು ವರಾಂಡ ಸಿಗುತ್ತೆ. ಸೊ ಈ ವರಾಂಡದಲ್ಲಿ ನಾವು ಒಳಗಡೆ ಎಂಟ್ರಿ ಆಗ್ತಿದ್ದಂಗೆ ನಮಗೆ ಇಲ್ಲಿ ಟೀಕ್ ಡೋರ್ ಇದೆ. ಸೊ ಟೀಕ್ ಡೋರು ನಮಗೆ ಇದು ಬಂದು 8 ಇಂಚುಗೆ 5 ಇಂಚು ನಾವು ಒಂದು ವಾಸ್ಕಲನ್ನು ಕೊಟ್ಟಿರ್ತಕ್ಕಂಥದ್ದು. ಸೊ ಎಂಟ್ರಿ ಆಗ್ತಿದ್ದಂಗೆ ಆಲ್ರೆಡಿ ಟೈಲ್ಸ್ ವರ್ಕ್ ನಡೆದಿದೆ. ಅಲ್ಲಿ ಸಿಮೆಂಟ್ ಇರೋದರಿಂದ ಒಂದಷ್ಟು ಗಲೀಜಾಗಿದೆ. ಸೊ ಇಲ್ಲಿ ಟಿ ವಿಗೆ ಆಲ್ರೆಡಿ ನಾವು ಸ್ವಿಚಸ್ ಪ್ರೊವೈಡ್ ಮಾಡಿದ್ದೀವಿ. ಅಲ್ಲಿ DP ಬಾಕ್ಸ್ ಬರುತ್ತೆ. ಸೊ ನೀವು ನೋಡ್ಬೋದು ವೆಂಟಿಲೇಷನ್ಗೋಸ್ಕರ ಎಷ್ಟು ವಿಂಡೋಗಳನ್ನು ನಾವು ಪ್ರೊವೈಡ್ ಮಾಡಿದ್ದೀವಿ ಅಂತೇಳಿ. ಯಾಕೆಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಮನೆ ಒಳಗಡೆ ಬರ್ತಕ್ಕಂತಹ ನ್ಯಾಚುರಲ್ ಲೈಟ್ಗೆ ಯಾವುದೇ ತೊಂದರೆ ಆಗಬಾರ್ದು ಅನ್ನೋದು ನಮ್ಮ ಒಂದು ಉದ್ದೇಶ. ಇಲ್ಲಿ ಓಪನ್ ಕಿಚನ್, ಸೆಮಿ ಓಪನ್ ಕಿಚನ್ ಇದು. ಸೊ ಇಲ್ಲಿ ಎಂಟ್ರಿ ಆದರೆ ಇಲ್ಲಿ ಡೈನಿಂಗ್ ಏರಿಯಾ ಬರುತ್ತೆ. ಸೊ ಅದಕ್ಕೋಸ್ಕರ ವಾಶ್ ಬೇಷನ್ಗೆ ನಾವು ಜಾಗವನ್ನು ಕೊಟ್ಟಿದ್ದೀವಿ. ಸೊ ಇನ್ನು ಇಲ್ಲಿ ಬಂತು ಅಂತ ಹೇಳಿದ್ರೆ ಇದು ಬಂದು ನಮ್ಮ ಒಂದು ಕಿಚನ್ ಜಾಗ. ಸೊ ಕಿಚನ್ ಜಾಗಕ್ಕೂ ಒಂದು ಚಿಕ್ಕ ವಿಂಡೋ, ಓನರ್ನ ಒಂದು ರಿಕ್ವೈರ್ಮೆಂಟ್ ಮೇಲೆ ಅದೊಂದು ವಿಂಡೋವನ್ನು ಪ್ರೊವೈಡ್ ಮಾಡಿದ್ದೀವಿ. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ಸಿಂಕ್ ಬರುತ್ತೆ, ಅಲ್ಲಿ ಹಾಬ್ ಬರುತ್ತೆ. ಹಾಬ್ಗೋಸ್ಕರ ನಾವು ಮೇಲೆಗಡೆ ನೋಡ್ಬೋದು ಔಟ್ಲೆಟನ್ನು ಕೊಟ್ಟಿದ್ದೀವಿ ಮತ್ತು ಆ ಎಲೆಕ್ಟ್ರಿಕಲ್ ಪಾಯಿಂಟನ್ನು ಕೂಡ ಪ್ರೊವೈಡ್ ಮಾಡಿದ್ದೀವಿ. ಇನ್ನು ಮಿಕ್ಸಿಗಾಗಿರ್ಬೋದು, ಓವೆನ್ಸ್ಗಾಗಿರ್ಬೋದು ಎಲ್ಲವನ್ನು ಪಾಯಿಂಟ್ಸ್ ಪ್ರೊವೈಡ್ ಮಾಡಿದ್ದೀವಿ. ಇಲ್ಲಿ ಅವರು ವುಡ್ ವರ್ಕನ್ನು ತದನಂತರ ಮಾಡಿಸ್ಕೊತೀನಿ ಅಂತ ಹೇಳಿದ್ದಕ್ಕೆ ಕಟ್ಟೆಯನ್ನು ಕಟ್ಟಿ ನಾವು ಈ ರೀತಿ ಸ್ಲ್ಯಾಬನ್ನು ಪ್ರೊವೈಡ್ ಮಾಡಿಕೊಟ್ಟಿದ್ದೀವಿ. ಸೊ ಇನ್ನು ಮುಂದೆ ಹೋಯಿತು ಅಂತ ಹೇಳಿದ್ರೆ ನೀವು ನೋಡ್ಬೋದು, ಈಗ ಆಲ್ರೆಡಿ ವುಡ್ ವರ್ಕ್ ಕೂಡ ನಾವೇ ಮಾಡ್ತಾ ಇರೋದು. ಸೊ ಅದಕ್ಕೂ ಕೂಡ ಎಲ್ಲ ಮಾರ್ಕಿಂಗ್ಸ್ ನಡೆದಿದ್ದಾವೆ. ಮುಂದಿನ ದಿನಗಳಲ್ಲಿ ವುಡ್ ವರ್ಕ್ಸ್ ಆದಮೇಲೆ ಯಾವ ರೀತಿ ಕಂಡುಬರುತ್ತೆ ಅನ್ನೋದನ್ನು ನಾನು ತೋರಿಸ್ಕೊಡ್ತೀನಿ. ಇನ್ನು ಈ ಡೋರ್ಸ್ ಎಲ್ಲ, ವಾಸ್ಕಲ್ಸ್ ಎಲ್ಲ ನಾನು 1ನೇಯಲ್ಲಿ ಪ್ರೊವೈಡ್ ಮಾಡಿದ್ದೀನಿ ಇವರಿಗೆ. ಸೊ ಇದು ಆಲ್ರೆಡಿ ಪಟ್ಟಿ ವರ್ಕ್ ಆಗಿದೆ. ನೆಕ್ಸ್ಟ್ ಪೇಂಟಿಂಗ್ ವರ್ಕ್ ಬಾಕಿ ಇದೆ. ಯಾಕಂದರೆ ಇದು 1 ಕೋಟ್ ಪಟ್ಟಿ ಆಗಿರೋದು. ಸೊ ಇನ್ನೂ 2 ಕೋಟ್ ಪಟ್ಟಿ ಮಾಡಿ ಇದನ್ನು ಗಸಾಯಿ ಮಾಡಿದಾಗ ಇದನ್ನು ಪೇಂಟ್ ಮಾಡ್ಕೊತೀವಿ. ಎಲ್ಲ ವಿಂಡೋಸನ್ನು ಪಟ್ಟಿ ವರ್ಕು ಮುಗಿದಿದೆ ಈಗ ಆಲ್ರೆಡಿ. ಇಲ್ಲಿ ನೋಡ್ಬೋದು, ಇಲ್ಲಿ ಬಂದು 6x4 ವೆಟ್ರಿಫೈಡ್ ಟೈಲ್ಸನ್ನು ನಾವು ಪ್ರೊವೈಡ್ ಮಾಡಿದ್ದೀವಿ. ಇಲ್ಲಿ ಬಂದು ನಾವು 2x4 ವುಡನ್ ಟೆಕ್ಸ್ಚರ್ ವೆಟ್ರಿಫೈಡ್ ಟೈಲ್ಸನ್ನು ನಾವು ಕೊಟ್ಟಿರ್ತಕ್ಕಂಥದ್ದು. ಸೊ ರೂಮ್ ಒಳಗಡೆ ಬಂದಿದ ತಕ್ಷಣ ಇಲ್ಲಿ ಕಾಟ್ಗೆ ಒಂದು ಜಾಗ ಇದೆ. ಸೊ ಅಲ್ಲಿ ಮೇಯ್ನ್ ಎಂಟ್ರಿ ಸ್ವಿಚ್ ಅಲ್ಲಿ ಬರುತ್ತೆ. ಸೊ ಇವ್ರಿಗೂ ಇಲ್ಲಿ ಒಂದು ವಿಂಡೋ ಇದೆ. ಸೊ ಯಾವುದೇ ರೀತಿಯಾದ ವೆಂಟಿಲೇಷನ್ಸು ಕಡಿಮೆ ಆಗೋದಿಲ್ಲ. ಸೊ ಪಕ್ಕದಲ್ಲಿ ಒಂದು ಬಾತ್ರೂಮ್ ಇದೆ. ಸೊ ಬಾತ್ರೂಮ್ ಪಾಯಿಂಟ್ಸನ್ನು ಕೊಟ್ಟಿದ್ದೀವಿ. ಸೊ ಬಾತ್ರೂಮಲ್ಲೂ ಕೂಡ ಈಗ ಟೈಲ್ಸ್ ವರ್ಕ್ ನಡೆದಿದೆ. ಸೊ ಇಲ್ಲಿ ಫಿಟ್ಟಿಂಗ್ಸ್ನ ಬಾಕಿ ಇರೋದ್ರಿಂದ ಮೆಟೀರಿಯಲ್ಸ್ ಎಲ್ಲಂದರಲ್ಲಿ ಬಿದ್ದಿದೆ. ಸೊ ಇನ್ನು ಈ ಒಂದು ಮನೆಯಲ್ಲಿ 2ನೇ ಬೆಡ್ರೂಮ್ ಇದೆ. ಸೊ ಒಂದು ಬೆಡ್ರೂಮ್ ಆಯಿತು. ಇದು 2 BHK ಒಂದು ಮನೆ. ಈ ಥರದ್ದು 3 ಪೋರ್ಷನ್ ನಾವು ಮಾಡಿರ್ತಕ್ಕಂಥದ್ದು. ಸೊ ಇಲ್ಲಿ ವೆಟ್ರಿಫೈಡ್ ಟೈಲ್ಸ್ 2x4ನ ಬೇರೆ ಡಿಸೈನನ್ನು ಪ್ರೊವೈಡ್ ಮಾಡಿದ್ದೀವಿ. ಸೊ ಇಲ್ಲಿ ಕೂಡ ಇಲ್ಲಿ ಕಾಟ್ ಜಾಗ ಕೊಟ್ಟಿದ್ದೀವಿ. ಅದು ಎಲೆಕ್ಟ್ರಿಕಲ್ ಮೈನ್ ಇರುತ್ತೆ. ಮತ್ತು ಇಲ್ಲಿ ಕೂಡ ಒಂದು ವೆಂಟಿಲೇಷನ್ ವಿಂಡೋ ಕೊಟ್ಟಿದ್ದೀವಿ. ಮತ್ತು ಇಲ್ಲಿ ಬಂತಂದರೆ ಇಲ್ಲಿ ಜಾಗ ಇರೋದ್ರಿಂದ ಇಲ್ಲಿ ಮೇಲೆಗಡೆ ಒಂದು ವೆಂಟನ್ನು ಪ್ರೊವೈಡ್ ಮಾಡಿದ್ದೀವಿ. ಸೊ ಬಾತ್ರೂಮ್ಗೆ ಒಂದು ಬೇರೆ ಥರದಂಥ ಟೈಲ್ಸನ್ನು ಪ್ರೊವೈಡ್ ಮಾಡಿ ಎಲ್ಲವೂ ಡೈವರ್ಟರ್ಸನ್ನು ಕೊಟ್ಟಿದ್ದೀವಿ. ಸೊ ಇದ್ರ ಮುಖಾಂತರವಾಗಿ ಒಂದು ಯೂನೀಕ್ ಮತ್ತು ಮಾಡರ್ನೈಸ್ಡ್ ಆಗಿ ನಡೆಸೋದಕ್ಕೆ ಬಹಳ ಸಹಾಯಕಾರಿಯಾಗುತ್ತೆ. ಈಗ ಆಲ್ರೆಡಿ ವಿಂಡೋಸ್ದೆಲ್ಲ ನೋಡಿ, ಗ್ರಿಲ್ಸ್, ಈ ರಾಡ್ಸ್ ಏನು ಕೊಟ್ಟಿದ್ವಿ, 12mm ರಾಡನ್ನು ಕೊಟ್ಟಿದ್ವಿ. ಇದಕ್ಕೆ ಪೇಂಟಿಂಗ್ ವರ್ಕ್ ನಡೆದಿದೆ, ಪಟ್ಟಿ ವರ್ಕ್ ಆಗಿದೆ, ವಾಸ್ಕಲ್ ಪಟ್ಟಿ ವರ್ಕ್ ಆಗಿದೆ. ಸೊ ಗೋಡೆಗಳು 1 ಕೋಟ್ ಪಟ್ಟಿ ಆಗಿದೆ. ಈಗ ತಾನೇ ಟೈಲ್ಸ್ ವರ್ಕನ್ನು ಮುಗಿಸಿದ್ದಾರೆ. ನೆಕ್ಸ್ಟ್ ಈಗ ಪೇಂಟರ್ಸ್ ಬಂದು 2nd ಕೋಟ್ 3rd ಕೋಟ್ ಪಟ್ಟಿಯನ್ನು ಮಾಡಿ ಇದನ್ನು ಗಸಾಯಿ ಮಾಡ್ಕೊತಾರೆ. ಗಸಾಯಿ ಮಾಡಿಕೊಂಡು ವಿಂಡೋಸು ಶಟರ್ಸ್ ಬರುತ್ತೆ ನೆಕ್ಸ್ಟು. ಸೊ ಶಟರ್ಸ್ಗೆ ಪೇಂಟಿಂಗನ್ನು ಮಾಡಿಕೊಂಡು ಎಲ್ಲ ವಾಸ್ಕಲ್ಗಳಿಗೆ ಪೇಂಟಿಂಗನ್ನು ಮಾಡಿ ಒಳಗಡೆ 1 ಕೋಟು ಪೇಂಟಿಂಗನ್ನು ಮಾಡಿ ಆಚೆ ಕಡೆ ಪ್ರೈಮರನ್ನು ಹೊಡೆದು ತದನಂತರ ನಾವು ವುಡ್ ವರ್ಕ್ ಏನಾದರೂ ಇದ್ದರೆ ವುಡ್ ವರ್ಕ್ಸ್ ಎಲ್ಲ ಮಾಡಿಸ್ಕೊಂಡು ನೆಕ್ಸ್ಟು ವೈರಿಂಗ್ ಕೆಲಸ ಮಾಡಬೇಕಾಗಿದೆ. ಸೊ ವೈರಿಂಗ್ ಕೆಲಸ ಮತ್ತು ಪ್ಲಂಬಿಂಗ್ ಫಿಟ್ಟಿಂಗ್ಸ್ ಬರಬೇಕಾಗಿದೆ, ಎಲೆಕ್ಟ್ರಿಕಲ್ ಫಿಟ್ಟಿಂಗ್ಸ್ ಬರಬೇಕಾಗಿದೆ. ಸೊ ಈ ಎಲ್ಲ ಕೆಲಸಗಳು ಪೆಂಡಿಂಗ್ ಇದೆ ಈಗ. ಸೊ ಈ ಕೆಲಸಗಳು ಆದಮೇಲೆ ಮನೆ ಯಾವ ರೀತಿ ಕಂಡುಬರುತ್ತೆ ಅನ್ನೋದನ್ನು ನಾನು ಮುಂದಿನ ದಿನಗಳಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ.